ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸಂಖ್ಯೆಯನ್ನು ಯಾರು ಜನ್ಮ ದಿನಾಂಕವನ್ನಾಗಿ ಹೊಂದಿರ್ತಾರೋ ಅವರು ತಮ್ಮ ಅದೃಷ್ಟದಿಂದಲೇ ತುಂಬಾ ಶ್ರೀಮಂತಿಕೆ ಹೊಂದ್ತಾರೆ ಅಂತ ಹೇಳುತ್ತೆ. ಆ ನಂಬರ್ಗೆ ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಆಗ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನನ್ನ ಜೊತೆ ಹಂಚ್ಕೊಳ್ಳಿ. ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ, ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು. ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಕೆಲವರಿಗೆ ರಾಶಿ ನಕ್ಷತ್ರನೂ ಗೊತ್ತಿರೋದಿಲ್ಲ ಅಂಥವರು ಕೂಡ ಕೇಳಬಹುದು ಡೇಟ್ ಆಫ್ ಬರ್ತ್ ಹಾಕಿ. ಅದೇ ಕೆಲವರು ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರ ಮಾತ್ರ ಹಾಕ್ತಾರೆ. ಏನು ಅಂತ ಸಮಸ್ಯೆ ಏನು ಅಂತಲೂ ಹೇಳಲ್ಲ, ಏನು ಪ್ರಶ್ನೆನೂ ಇಲ್ಲ. ಎಷ್ಟೋ ಸಲ ಹೇಳಿದರು ಅದನ್ನೇ ಪುನಃ ಮಾಡ್ತಾರೆ. ಪುನಃ ನನಗೆ ಅದೇ ಅಲ್ಲೇ ಹಾಕ್ತೇನೆ, ಪ್ರಶ್ನೆ ಕೇಳಿ ಉತ್ತರಿಸ್ತೇನೆ ಅಂತ ನಾನು ಹಾಕ್ತೇನೆ ಅದಕ್ಕೆ. ಆದರೆ ಅದು ನೋಡ್ತಾರೋ ಇಲ್ವೋ ಅಂತ ಅವರಿಗೆ ಗೊತ್ತು. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದವು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸಂಖ್ಯೆಯನ್ನು ಜನ್ಮ ದಿನಾಂಕವನ್ನಾಗಿ ಹೊಂದಿರುವವರು ತಮ್ಮ ಅದೃಷ್ಟದಿಂದಲೇ ಶ್ರೀಮಂತರಾಗ್ತಾರೆ. ಹಾಗೆಯೇ ಪ್ರಪಂಚದ ಅತ್ಯಂತ ಅದೃಷ್ಟದ ಸಂಖ್ಯೆ ಈ ಒಂದು ಸಂಖ್ಯೆ ಆಗಿರುತ್ತೆ. ಇದರ ಅಧಿಪತಿ ಕೇತು. ಅಂದರೆ ಯಾವುದು ಅಂದರೆ ಅದು 7. ಕೇತು ಒಂದು ಆಧ್ಯಾತ್ಮಿಕ ಗ್ರಹ. ಈ ಕಾರಣದಿಂದಾಗಿ ಸಂಖ್ಯೆ 7 ಜನ್ಮ ದಿನಾಂಕವಾಗಿ ಹೊಂದಿರುವ ಜನರು ಸ್ವಭಾವತಃ ತುಂಬ ಧಾರ್ಮಿಕರಾಗಿರ್ತಾರೆ. ಇವರ ಆಧ್ಯಾತ್ಮಿಕ ಶಕ್ತಿ ಬಲವಾಗಿರುತ್ತೆ. ಈ ಕಾರಣದಿಂದಾಗಿ ಇವರು ಭವಿಷ್ಯದ ಘಟನೆಗಳನ್ನು ನಿಖರವಾಗಿ ಊಹಿಸಲು ಕೂಡ ಅವರಿಗೆ ಸಾಧ್ಯವಿದೆ. ಹಾಗೆಯೇ ತಿಂಗಳಲ್ಲಿ, ಯಾವುದೇ ತಿಂಗಳಲ್ಲಿ ಹುಟ್ಟಿದವರಾಗಿರ್ಬೋದು, 7, 16, 25 ಗೊತ್ತೈದಲ್ವಾ. 7 ಅಂದರೆ 1, 7, 1, 6, 16 ಬಂದರೆ ಅದು ಕೂಡ 7 ಆಗುತ್ತೆ. 2, 5, 25 ಬಂದರೂ ಅದು ಕೂಡ 7 ಆಗುತ್ತೆ. ಯಾವುದೇ ತಿಂಗಳಲ್ಲಿ 7, 16, 25 ಅಂತ ಬರುತ್ತೆ. ತುಂಬಾ ಅವರು ಅದೃಷ್ಟವಂತರು. ಅವರ ಅದೃಷ್ಟದಿಂದಲೇ ಅವರು ಶ್ರೀಮಂತಕ್ಕೆ ಹೊಂದ್ತಾರೆ ಅಂತಲೇ ಹೇಳಬಹುದು. ಅದು ಫಾರ್ ಎಕ್ಸಾಂಪಲ್ ಮಹೇಂದ್ರ ಸಿಂಗ್ ಧೋನಿ ಆಗಿರ್ಬೋದು, ಕತ್ರಿನಾ ಕೈಫ್ ಆಗಿರ್ಬೋದು, ಕರಣ್ ಜೋಹರ್ ಆಗಿರ್ಬೋದು, ಸೈಫ್ ಅಲಿ ಖಾನ್, ಹಾಗೆಯೇ ತುಂಬ ಮಂದಿ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರು ಅಂತಲೇ ಹೇಳಬಹುದು. ಹಾಗೆಯೇ ಈ ಸಂಖ್ಯೆಯಿಂದಾಗಿ ಇಷ್ಟು ಅದೃಷ್ಟವಂತರಾಗಿರ್ತಾರೆ ಅವರು. 7, 16, 25 ಜನಿಸಿದ ಜನರ ಜನ್ಮ ಸಂಖ್ಯೆ 7. ಹಾಗೆಯೇ ಇವರೆಲ್ಲರೂ ತಮ್ಮ ಕ್ಷೇತ್ರಗಳಲ್ಲಿ ಸಾಕಷ್ಟು ಹೆಸರು ಗಳಿಸಿದ ಪ್ರಸಿದ್ಧ ವ್ಯಕ್ತಿಗಳು, ನಾನು ಈಗಾಗಲೇ ಹೇಳಿದ್ದೇನೆ. ಹಾಗೆಯೇ ವಿಶ್ವದ ಅದೃಷ್ಟಶಾಲಿ ಸಂಖ್ಯೆ 7 ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಳೋಣ. ಇವರು ಆಧ್ಯಾತ್ಮಿಕ ಚಿಂತಕರು. ಸಂಖ್ಯೆ 7 ಜನ್ಮ ಸಂಖ್ಯೆಯನ್ನಾಗಿ ಹೊಂದಿರುವ ಜನರು ಯಾವುದೇ ವೃತ್ತಿಯಲ್ಲಿದ್ದರೂ ಆಧ್ಯಾತ್ಮಿಕತೆಯಲ್ಲಿ ಆಳವಾದ ನಂಬಿಕೆಯನ್ನು ಹೊಂದಿರ್ತಾರೆ. ಇವರಿಗೆ ತಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇರುವಂಥದ್ದು. ಇವರನ್ನು ಕೆಟ್ಟ ಸಮಯದಿಂದ ಪಾರು ಮಾಡುವ ಯಾವುದೋ ಒಂದು ಶಕ್ತಿ ತಮ್ಮೊಂದಿಗೆ ಯಾವಾಗಲೂ ಇದೆ ಅಂತ ಭಾವಿಸುವಂಥವರು. ಈ ಕಾರಣದಿಂದಾಗಿ ಇವರು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ. ಈ ಜನರು ದೃಢ ನಿಶ್ಚಯವುಳ್ಳವರು. ಇವರ ಜೀವನವು ಹೋರಾಟಗಳಿಂದ ಕೂಡಿದ್ದರೂ ಇವರು ಎಂದಿಗೂ ಧೃತಿಗೆಡದೆ ಮುಂದೆ ಸಾಗುವುದರಿಂದ ಕೊನೆಯಲ್ಲಿ ಇವರು ಗೆಲ್ತಾರೆ. ಹಾಗೆಯೇ ಸ್ವಭಾವತಃ ಇವರು ಸರಳ ಜೀವಿ. ಸಂಖ್ಯೆ 7 ಜನ್ಮ ಸಂಖ್ಯೆಗಳನ್ನಾಗಿ ಹೊಂದಿರುವವರು ಸ್ವಭಾವ ತುಂಬ ಸರಳ. ಇವರ ಬುದ್ಧಿಯಿಂದ ಅಲ್ಲ, ಬದಲಿಗೆ ಮನಸ್ಸಿಂದ ಕೆಲಸ ಮಾಡುವಂಥದ್ದು. ಇವರು ತಮ್ಮ ಕುಟುಂಬದವರ ಬಗ್ಗೆ ಸಾಕಷ್ಟು ಚಿಂತೆ ಮಾಡುವಂಥದ್ದು. ಇವರು ಎಲ್ಲರೊಂದಿಗೆ ಬೆರೆತು ಬಾಳುವ ಸ್ವಭಾವ ಹೊಂದಿರುವಂಥವರು. ಇವರು ಯಾರನ್ನೇ ಆಗಲಿ ಬೇಗ ನಂಬಿ ತಮ್ಮವರು ಅಂತ ಭಾವಿಸ್ತಾರೆ. ಇವರು ತುಂಬ ಭಾವನಾತ್ಮಕ ಜೀವಿಗಳಾಗಿರ್ತಾರೆ. ಯಾರ ಕಷ್ಟವನ್ನು ಇವರಿಗೆ ನೋಡಲಾಗುವುದಿಲ್ಲ. ದಾನ ಧರ್ಮದ ಕಾರ್ಯಗಳಲ್ಲಿ ಇವರು ಯಾವಾಗಲೂ ಮುಂದಿರುವಂಥದ್ದು. ಪ್ರೀತಿಯ ಜೀವನ. ಸಂಖ್ಯೆ 7 ಜನರು ಉತ್ತಮ ಪ್ರೇಮಿಗಳಾಗಿರ್ತಾರೆ. ಇವರ ಜೀವನದಲ್ಲಿ ಪ್ರೀತಿಗೆ ವಿಶೇಷ ಸ್ಥಾನ ಇರುವಂಥದ್ದು. ಇವರ ಮನಸ್ಸಿನಿಂದ ಯಾರನ್ನಾದರೂ ಇಷ್ಟಪಟ್ಟರೆ ಆ ವ್ಯಕ್ತಿಯೊಂದಿಗೆ ತಮ್ಮ ಸಂಬಂಧವನ್ನು ಜೀವಮಾನವಿಡೀ ಕಾಪಾಡಲು ಬಯಸುವಂಥವರು. ಆದರೆ ಇವರಿಗೆ ತಮ್ಮ ಪ್ರೀತಿಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಬರುವುದಿಲ್ಲ. ಇದು ಇವರ ಸಂಗಾತಿಯ ನಿಂದನೆಗೂ ಕೆಲವೊಮ್ಮೆ ಕಾರಣವಾಗಬಹುದು. ಸಮಾಜದಲ್ಲಿ ವಿಭಿನ್ನ ಗುರುತನ್ನು ಸೃಷ್ಟಿಸುವಂಥದ್ದು. ಸಂಖ್ಯೆ 7 ಜನ್ಮ ಸಂಖ್ಯೆಯನ್ನಾಗಿ ಹೊಂದಿರುವ ಜನರು ಸಮಾಜದಲ್ಲಿ ತಮ್ಮದೇ ಆದ ಗುರುತನ್ನು ರಚಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಇವರು ಎಲ್ಲಿ ಹೋದರೂ ಪ್ರತಿಯೊಬ್ಬರು ಇವರನ್ನು ಪ್ರೀತಿಸುವಂಥದ್ದು. ಇವರ ವ್ಯಕ್ತಿತ್ವ ಸಾಕಷ್ಟು ಆಕರ್ಷಕವಾಗಿರುತ್ತೆ. ಸಮಾಜದಲ್ಲಿ ಇವರು ಸಾಕಷ್ಟು ಗೌರವಕ್ಕೆ ಪಾತ್ರರಾಗ್ತಾರೆ. ಹಾಗೆಯೇ ಯಾರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಇವರು ಆ ಜನರ ಮುಖ ನೋಡಿದ ತಕ್ಷಣ ಊಹಿಸಬಲ್ಲವರು. ಇವರು ಒಳ್ಳೆಯ ಫೇಸ್ ರೀಡರ್ ಕೂಡ. ಇವರಿಗೆ ಇತರರ ಮನಸ್ಸನ್ನು ಸುಲಭವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಈ ಒಂದು ಜನ್ಮ ಸಂಖ್ಯೆಯನ್ನು ಹೊಂದಿರುವ 7 ಆಗಿರ್ಬೋದು, 16, 25 ಇದನ್ನು ಯಾರು ಹೊಂದಿರ್ತಾರೋ, ಅಂದರೆ 25 ಅಂದರೆ 7 ಬರುತ್ತೆ, 16 ಅಂದರೆ 7 ಬರುತ್ತೆ. ಯಾವುದೇ ಒಂದು ತಿಂಗಳಲ್ಲಿ ಈ ಒಂದು ಜನ್ಮ ಸಂಖ್ಯೆಯಲ್ಲಿ ಹುಟ್ಟಿದವರು ತುಂಬಾ ತಮ್ಮ ಅದೃಷ್ಟದಿಂದಲೇ ಅವರು ಶ್ರೀಮಂತಿಕೆಯನ್ನು ಪಡೆಯುವಂಥದ್ದು.
ಹಾಗೆಯೇ ಇವರು ಒಂದು ಆಧ್ಯಾತ್ಮಿಕ ಚಿಂತನೆ ಆಗಿರ್ಬೋದು ಮತ್ತು ಫೇಸ್ ರೀಡರ್ ಕೂಡ. ಒಬ್ಬರನ್ನು ನೋಡಿದ ತಕ್ಷಣ ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಏನು ಆಗ್ತಾ ಇದೆ ಅನ್ನೋದನ್ನು ಕೂಡ ಊಹಿಸಬಲ್ಲವರು ಅಂತಲೇ ಹೇಳಬಹುದು. ಈ ಒಂದು ದಿನಾಂಕವನ್ನು ಹೊಂದಿರುವವರು ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಹೇಳಬಹುದು. ಎಲ್ಲ ಅವರವರ ಒಂದು ಹುಟ್ಟಿದ ದಿನಕ್ಕೆ ತಕ್ಕದಾಗೆ ಕೆಲವೊಂದು ಒಳ್ಳೊಳ್ಳೆ ವಿಷಯ ಇರುತ್ತೆ. ಈ ಒಂದು ಜನ್ಮ ಸಂಖ್ಯೆಯನ್ನು ಹೊಂದಿರುವವರು ಈ ಥರ ಆಗಿರ್ತಾರೆ.